ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ನಾವಿಂದು 9ನೇ ತರಗತಿಯ ಘಟಕ 7ರ ಪರಿಕಲ್ಪನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೀವು ಅದಕ್ಕೂ ಮೊದಲು ನೀವು ಗಣಿತ ನೋಟ್ಸ್ನ ತೆಗೆದಿಟ್ಕೊಳ್ಳಿ. ಪೆನ್ನು ಪುಸ್ತಕಗಳು ನಿಮ್ಮ ಜೊತೆಗಿರಲಿ. ನಾನು ಹೇಳುವಂಥ ಆ ಪರಿಕಲ್ಪನೆಗಳನ್ನು ನಿಮ್ಮ ನೋಟ್ಸ್ಗಳಲ್ಲಿ ಗುರುತು ಹಾಕ್ಕೊಳ್ಳಿ. ಚಿತ್ರ ನಾನು ಬರೆದಾಗ ನೀವು ಕೂಡ ನಿಮ್ಮ ಪುಸ್ತಕಗಳಲ್ಲಿ ಚಿತ್ರಿಸಿ. ಸಮಸ್ಯೆಗಳನ್ನು ಕೂಡ ನನ್ನೊಡನೆ ನೀವು ಬಿಡಿಸಿ. ನಾವು ಈ ಜಿಯೋ ಬೋರ್ಡಲ್ಲಿ ಇದೊಂದು ಚಟುವಟಿಕೆಯನ್ನು ಮಾಡೋಣ. ನೀವು ಗಮನಿಸ್ತಾ ಹೋಗಿ. ವಿದ್ಯಾರ್ಥಿಗಳೇ, ನನ್ನ ಬಳಿಯಲ್ಲಿ ಒಂದು ಹಲಗೆ ಇದೆ. ಈ ಹಲಗೆ ಏನು ಅಂತ ನಿಮಗೆ ಗೊತ್ತಿದೆ. ಈ ಹಲಗೆ ಮೇಲೆ ನಾನು ಒಂದಿಷ್ಟು ಮಳೆಗಳನ್ನು ಹೊಡೆದಿದ್ದೀನಿ. ಈ ಮಳೆಗಳನ್ನು ಒಳಗೊಂಡಂಥ ಇಂಥ ಒಂದು ಹಲಗೆಯನ್ನು ನಾವು ರೇಖಾಗಣಿತದಲ್ಲಿ ಜಿಯೋ ಬೋರ್ಡ್ ಅಂತ ಕರಿತೀವಿ. ಈ ಜಿಯೋ ಬೋರ್ಡ್ನ ಲಕ್ಷಣಗಳೇನು ಅನ್ನೋದು ನಾವು ಇದನ್ನು ಅಧ್ಯಯನ ಮಾಡ್ತಾ ತಿಳಿಯೋಣ. ಈ ಪ್ರತಿಯೊಂದು ಮಳೆ ಇದೆಯಲ್ಲ, ಈ ಮಳೆಯನ್ನು ನಾವು ಒಂದೊಂದು ಬಿಂದು ಅಂಥೇಳಿ ಜಿಯೋ ಬೋರ್ಡಲ್ಲಿ ಗುರುತಿಸ್ತೀವಿ. ಹಾಗಿದ್ದರೆ ಇದೇ ಬಿಂದುಗಳನ್ನು ನಾವು ಶೃಂಗ ಬಿಂದುಗಳಾಗಿ ಸಂಕೇತಿಸಬಹುದು. ಹಾಗಿದ್ದರೆ 2 ಶೃಂಗ ಬಿಂದುಗಳನ್ನು ಸೇರಿಸೋ ಹಾಗೆ ನಾನೊಂದು ರಬ್ಬರ್ ಬ್ಯಾಂಡ್ನ ಹಾಕ್ತಾಯಿದ್ದೀನಿ. ಈಗ ಗಮನಿಸಿ, ಇಲ್ಲಿ ಉಂಟಾಗಿರುವಂಥ ಆಕೃತಿ ಒಂದು ರೇಖಾಖಂಡ ಅಂತ ನಿಮಗೆ ಗೊತ್ತು. ಹಾಗಿದ್ದರೆ ಇನ್ನೊಂದು ಶೃಂಗಬಿಂದುವನ್ನು ನಾನಿಲ್ಲಿ ಸೇರಿಸ್ತೀನಿ. ಸೇರಿಸಿದರೆ ನಮಗೆ ಮತ್ತೊಂದು ರೇಖಾಖಂಡ ಉಂಟಾಗಿದೆ. ಹಾಗಿದ್ದರೆ 3ನೇ ಬಿಂದುವನ್ನು, ಮೊದಲ 2 ಬಿಂದುಗಳನ್ನು ಪುನಃ ಸೇರಿಸ್ತೀನಿ. ಸೇರಿಸಿದಾಗ ನೀವು ಕಾಣಿಸ್ತಾ ಇದೆ ನಿಮಗೆ ಈಗ ಉಂಟಾಗಿರುವಂಥ ಆಕೃತಿ ಯಾವುದು? ಇದು ಇಲ್ಲಿ ಉಂಟಾಗಿರುವಂಥ ಆಕೃತಿಯ ಬಾಹುಗಳನ್ನು ಎಣಿಸ್ಬಿಡೋಣ. 1, 2, 3 ಬಾಹುಗಳಿವೆ. 3 ಬಾಹುಗಳಿರುವಂಥ ರೇಖಾಕೃತಿ ಯಾವುದು? ಹೌದು, ನೀವು ಸರಿಯಾಗಿ ಹೇಳ್ತಾ ಇದ್ದೀರಿ, ಇದು ತ್ರಿಭುಜ. ಹಾಗಿದ್ದರೆ ನಾನು ಇದನ್ನು ಪುನಃ ಸ್ವಲ್ಪ ಮಾರ್ಪಾಡು ಮಾಡ್ತೀನಿ. ಈಗ ಉಂಟಾಗಿರುವಂಥ ಆಕೃತಿ ಆವೃತ ಆಗಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಿದ್ದರೆ ಇದನ್ನು ಆವೃತಗೊಳಿಸ್ಬಿಡೋಣ. ಆವೃತಗೊಳಿಸ್ಬಿಟ್ರೆ ನಮಗುಂಟಾಗಿರುವಂಥ ಆಕೃತಿ ಯಾವುದು? ಬಾಹುಗಳನ್ನು ಎಣಿಸ್ಬಿಟ್ಟು ಹೇಳೋಣ. 1, 2, 3, 4 ಬಾಹುಗಳಿರುವಂಥ ಆಕೃತಿಯನ್ನು ನಾವೇನಂತ ಕರಿತೀವಿ? ನೀವೀಗಾಗಲೇ 8ನೇ ತರಗತಿಯಲ್ಲಿ ಇದನ್ನು ಕಲ್ತಿದ್ದೀರಿ. 4 ಬಾಹುಗಳಿರುವಂಥ ಆಕೃತಿಯನ್ನು ನಾವು ಚತುರ್ಭುಜ ಅಂತ ಕರಿತೀವಿ. ಹಾಗಿದ್ದರೆ ಚತುರ್ಭುಜ ಎಂದರೇನು? ನಾವಿಂದು ಚತುರ್ಭುಜಗಳ ಬಗ್ಗೆ ಅಧ್ಯಯನ ಮಾಡೋಣ. ಚತುರ್ಭುಜಗಳ ಲಕ್ಷಣಗಳನ್ನು ತಿಳಿಯೋಣ. ಹಾಗಿದ್ದರೆ ಚತುರ್ಭುಜ ಅಂದ್ರೇನು? ಚತುರ್ಭುಜ ಅನ್ನೋದು ಒಂದು ಬಹುಭುಜದ ಬಗೆ. ಈಗಾಗಲೇ ನಾವು ಈ ಹಿಂದಿನ ಚಟುವಟಿಕೆಯಲ್ಲಿ ನೋಡಿದ್ದೀವಿ, ಚತುರ್ಭುಜ ಎಂದರೆ 4 ಬಾಹುಗಳನ್ನು ಒಳಗೊಂಡಿರುತ್ತೆ ಅಂತ. ಹಾಗಿದ್ದರೆ ಚತುರ್ಭುಜವನ್ನು ನಾವು ಒಂದು ವ್ಯಾಖ್ಯಾನ ರೂಪದಲ್ಲಿ ಅರ್ಥೈಸ್ಬಿಡೋಣ. ಒಂದೇ ಸಮತಲದಲ್ಲಿರಬೇಕು. ಏಕರೇಖಾಗತವಲ್ಲದ 4 ಬಿಂದುಗಳು ಪರಸ್ಪರ ಸೇರಿದಾಗ ಉಂಟಾಗುವಂಥ ಒಂದು ಆವೃತ ರೇಖಾಕೃತಿಯನ್ನು ನಾವು ಚತುರ್ಭುಜ ಅಂಥೇಳಿ ನಾವು ಈ ಜಿಯೋ ಬೋರ್ಡ್ನ ಆ್ಯಕ್ಟಿವಿಟಿಯಲ್ಲಿ ತಿಳಿದುಬಿಟ್ಟಿದ್ದೀವಿ. ಹಾಗಿದ್ದರೆ ಇಲ್ಲೊಂದು ಚತುರ್ಭುಜ ಇದೆ, ನೀವು ಗಮನಿಸ್ತಾ ಇದ್ದೀರಿ. ಚತುರ್ಭುಜವನ್ನು ನೀವು ಗಮನಿಸಿದಿರಿ. ಚತುರ್ಭುಜ ಯಾವುದಿದು? ಹೆಸರಿಸಿ ನೋಡೋಣ. ಈ ಚತುರ್ಭುಜದ ಹೆಸರು ABCD ಅಂತ ನಮಗೆ ಇಲ್ಲಿ ಗುರ್ತು ಹಾಕ್ತಾ ಇದೆ. ಹಾಗಿದ್ದರೆ ಚತುರ್ಭುಜದ ಅಂಶಗಳು ಯಾವುದು ಅನ್ನೋದನ್ನು ನೆನಪು ಮಾಡ್ಕೊಂಬೋಣ ಬೇಗ. ಚತುರ್ಭುಜದಲ್ಲಿ ಶೃಂಗಗಳಿರುತ್ತವೆ ಅಂತ ಗೊತ್ತು. ನಾ ಶೃಂಗಗಳನ್ನು ಇಲ್ಲಿ ಅಕ್ಷರಗಳಿಂದ ಗುರುತಿಸ್ಬಿಟ್ಟಿದ್ದೀನಿ. ABCD ಅನ್ನುವಂಥ 4 ಶೃಂಗಗಳಿವೆ ಅಂತ ಅಂದ್ಕೊಳ್ಳೋಣ. ಈಗ ಬಾಹುಗಳಿರುತ್ತವೆ ಚತುರ್ಭುಜದಲ್ಲಿ, ನಿಮಗೆ ಗೊತ್ತಿದೆ. ಬಾಹುಗಳು AB ಇಲ್ಲಿ ಈಗಾಗಲೇ ನಾನು ಎಳೆದಿದ್ದೀನಿ. AB ಅನ್ನೋದು ಒಂದು ಬಾಹು, CD ಇನ್ನೊಂದು ಬಾಹು, BC ಇನ್ನೊಂದು ಬಾಹು, ಅದೇ ರೀತಿಯಲ್ಲಿ AD ಮತ್ತೊಂದು ಬಾಹು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ. ಆದ್ದರಿಂದ ಚತುರ್ಭುಜದ ಬಾಹುಗಳು ಯಾವುದು ಹೇಳಿ ನೋಡೋಣ. ಚತುರ್ಭುಜದ ಬಾಹುಗಳು AB, BC, CD ಹಾಗೂ AD. ಸರಿ, ಹಾಗಿದ್ದರೆ ಬಾಹುಗಳಾದ ಮೇಲೆ ಕರ್ಣಗಳನ್ನು ಗುರುತಿಸೋಣ. ಕರ್ಣಗಳನ್ನು ನೀವು ಎಳೆದಿದ್ದೀರಲ್ಲ 8ನೇ ತರಗತಿಯಲ್ಲಿ, ಈಗಾಗಲೇ ನೀವು ಕರ್ಣಗಳು ಅಂದ್ರೇನು ಅಂತ ಅರ್ಥ ಮಾಡ್ಕೊಂಡಿದ್ದೀರಿ. ಈ ಚತುರ್ಭುಜದಲ್ಲಿ ಕರ್ಣಗಳನ್ನು ಗುರುತಿಸ್ಬಿಡಿ. AC ಅನ್ನೋದು ಒಂದು ಕರ್ಣ, ಹೌದಾ? ಇನ್ನೊಂದು ಕರ್ಣ ಹೇಳಿರಿ. ಹಾಗಿದ್ದರೆ ಇನ್ನೊಂದು ಕರ್ಣ BD. ಆದ್ದರಿಂದ ಕರ್ಣಗಳನ್ನು ಕೂಡ ನಾವು ಗುರುತಿಸಿದ್ದೀವಿ. ಕರ್ಣಗಳಾದ ಮೇಲೆ
ಚತುರ್ಭುಜದ ಇನ್ನೊಂದು ಪ್ರಮುಖ ಅಂಶ ಯಾವುದು? ಚತುರ್ಭುಜದ ಇನ್ನೊಂದು ಪ್ರಮುಖ ಅಂಶ ಕೋನಗಳು. ಕೋನಗಳನ್ನು ಗುರುತಿಸೋಣ. ಕೋನ ಎ ಅಥವಾ ಇನ್ನು ಹೇಗೆ ಓದ್ಬೋದು ಅದನ್ನು? ಕೋನ ಬಿ ಎ ಡಿ ಅಥವಾ ಕೋನ ಡಿ ಎ ಬಿ ಹೀಗೂ ಓದ್ಬೋದು. ಇನ್ನೊಂದು ಕೋನ ನಾನಿಲ್ಲಿ ಕೋನ ಡಿ ಅಂಥೇಳಿ ಕೆಳಭಾಗದಲ್ಲಿ ಗುರುತಿಸಿದ್ದೀನಿ. ಇದನ್ನು ಯಾವ ರೀತಿಯಲ್ಲಿ ಓದ್ಬೋದು? ಸಿ ಡಿ ಎ ಅಥವಾ ಎ ಡಿ ಸಿ ಕೋನ ಅಂಥೇಳಿ ನಾವು ಓದ್ಬೋದು. ಮೂರನೇ ಕೋನ ಸಿ ಅಥವಾ ಕೋನ ಬಿ ಸಿ ಡಿ, ಬಿ ಸಿ ಡಿ ನೀವು ನನ್ನ ಜೊತೆಗೆ ಓದ್ತಾ ಹೋಗಿ, ಅಥವಾ ಡಿ ಸಿ ಬಿ ಅಂತಲೂ ಓದ್ಬೋದು ಈ ಕೋನವನ್ನು. ಹಾಗಿದ್ರೆ ಕೊನೆಯ ಕೋನ ಯಾವುದು ನಾವು ಗುರುತಿಸೋಣ ಇಲ್ಲಿ? ಕೊನೆಯ ಕೋನ ಬಿ. ಕೋನ ಬಿಯನ್ನು ಓದುವಂಥ ಬಗೆಗಳು ಯಾವುದು? ಕೋನ ಎ ಬಿ ಸಿ ಅಥವಾ ಸಿ ಬಿ ಎ ಕೋನ ಅಂತ ಓದ್ಬೋದು. ಹಾಗಿದ್ರೆ ಚತುರ್ಭುಜದ ಅಂಶಗಳಲ್ಲಿ ಕೋನಗಳನ್ನು ಗುರುತಿಸೋದು ನಿಮಗೆ ಗೊತ್ತಾಗಿದೆ. ಹಾಗಿದ್ರೆ ಚತುರ್ಭುಜದ ಅಂಶಗಳನ್ನು ನಾವೀಗ ಅಧ್ಯಯನ ಮಾಡಿದ್ವಲ್ಲ, ಇದರ ಎರಡು ಪ್ರಮುಖ ಅಂಶಗಳನ್ನು ನಾವು ವ್ಯತ್ಯಾಸೀಕರಿಸ್ಬೋಣ. ಒಂದನೇದು ಬಾಹು, ಇನ್ನೊಂದು ಕರ್ಣ ಅಂತ ನಿಮಗೆ ಗೊತ್ತಿದೆ. ಬಾಹು ಎಂದರೆ ನಿಮಗೀಗಾಗಲೇ ಗೊತ್ತಾಗಿದೆ, ಚಿತ್ರದಲ್ಲಿ ಕ್ರಮಾನುಗತ ಶೃಂಗ ಬಿಂದುಗಳನ್ನು ಸೇರಿಸಿದರೆ ಉಂಟಾಗುವಂಥ ಒಂದು ರೇಖಾಖಂಡ. ಹಾಗಿದ್ರೆ ಕರ್ಣ ಅಂದ್ರೇನು? ಬಾಹುನಲ್ಲಿ ಕ್ರಮಾನುಗತ ಇದೆ, ಕರ್ಣದಲ್ಲಿ ಕ್ರಮಾನುಗತವಲ್ಲದ ಶೃಂಗ ಬಿಂದುಗಳನ್ನು ಸೇರಿಸಿದರೆ ಉಂಟಾಗುವಂಥ ಒಂದು ರೇಖಾಖಂಡವನ್ನು ನಾವು ಕರ್ಣ ಅಂತ ಕರಿತೀವಿ. ಹಾಗಿದ್ರೆ ಬಾಹು ಮತ್ತು ಕರ್ಣಕ್ಕಿರುವಂಥ ವ್ಯತ್ಯಾಸವನ್ನು ನಾವು ಚಿತ್ರದಲ್ಲಿ ಗುರುತಿಸಿದ್ದೀವಿ. ನೀವು ಕೂಡ ಚತುರ್ಭುಜವನ್ನು ರಚಿಸಿ ಬಾಹುಗಳನ್ನು ಗುರುತಿಸಿ ಕರ್ಣಗಳನ್ನು ಗುರುತಿಸ್ಕೊಳ್ಳಿ. ಹಾಗಿದ್ರೆ ಅದಕ್ಕೂ ಅನಂತರ ನಾವು ಕೋನದ ಮೊತ್ತದ ಗುಣವನ್ನು ತಿಳ್ಕೊಂಬೋಣ. ಚತುರ್ಭುಜದ ಕೋನದ ಮೊತ್ತದ ಗುಣವನ್ನು ಒಂದು ಸಲ ನೆನಪು ಮಾಡ್ಕೊಂಬೋಣ. ಇಲ್ಲಿ ಒಂದು ತ್ರಿಭುಜ ಇದೆ, ಹೌದಾ ಮಕ್ಕಳೇ? ಈ ತ್ರಿಭುಜದ ಕೋನಗಳನ್ನು ನಾನು ಗುರುತಿಸ್ಬಿಡ್ತೀನಿ. ಕೋನ 1 ಅಂತ ಗುರುತಿಸೋಣ. ಇದನ್ನ ಕೋನ 2 ಆಗಿರಲಿ, ಕೋನ 3 ಆಗಿರಲಿ. ನೀವೀಗಾಗಲೇ ಗುರುತಿಸಿದ್ದೀವಿ ಕೋನ 1, 2, 3. ಈ ಕೋನಗಳ ನಿಮಗೆ ಗೊತ್ತಿದೆ, ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? 8ನೇ ತರಗತಿಯಲ್ಲಿ ಓದಿದ್ದೀರಿ. ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ. ಹಾಗಿದ್ರೆ ನಾನು ಇನ್ನೊಂದು ತ್ರಿಭುಜವನ್ನು ಈ ತ್ರಿಭುಜದ ಮೇಲೆ ಇಡ್ತೀನಿ. ಏನಾಗುತ್ತೆ ಗಮನಿಸಿ. ಇನ್ನೊಂದು ತ್ರಿಭುಜವನ್ನು ಇಟ್ಬಿಡೋಣ. ಈಗ ಇದರ ಕೋನಗಳನ್ನು ಕೂಡ ಹೋದ ತ್ರಿಭುಜದಲ್ಲಿ ಗುರುತಿಸಿದಂತೆ ಗುರುತಿಸ್ಬಿಡೋಣ. ಇಲ್ಲಿ ಕೋನ 4 ಆಗಿರಲಿ, ಇದು ಮೇಲ್ಗಡೆದು ಕೋನ 5 ಆಗಿರಲಿ. ಹಾಗೆಯೇ ಈ ಕಡೆಯ ಕೋನವನ್ನು ನಾವು ಕೋನ 6 ಅಂಥೇಳಿ ಗುರುತಿಸ್ಬಿಡೋಣ. ಹಾಗಿದ್ರೆ ಮೊದಲೇ ತ್ರಿಭುಜದ ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ ನಿಮ್ಗೆ ಗೊತ್ತಾಯಿತು. ಎರಡನೇ ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟು? ಅದು ಸಹ 180 ಡಿಗ್ರಿನೇ. ಹಾಗಿದ್ರೆ ಇಲ್ಲಿ ಯಾವ ಆಕೃತಿ ಉಂಟಾಗಿದೆ? ಎರಡು ತ್ರಿಭುಜಗಳನ್ನು ಒಂದರ ಮೇಲೊಂದು ಇಟ್ಟಾಗ ನಮಗೆ ಒಂದು ಆಕೃತಿ ಉಂಟಾಗಿದೆ. ಯಾವುದು ಅಂತಂದರೆ ನಿಮ್ಗೆ ಈಗಾಗಲೇ ಗುರುತಿಸ್ತಾ ಇದ್ದೀರಿ, ಇದೊಂದು ಚತುರ್ಭುಜ ಅಂತ ಗೊತ್ತಾಗುತ್ತೆ. ಹಾಗಿದ್ರೆ ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟು? ಎರಡು ತ್ರಿಭುಜದ ಒಳಕೋನಗಳ ಮೊತ್ತ ಅಂಥೇಳಿ ನೀವು ಸುಲಭವಾಗಿ ಗುರುತಿಸ್ಬೋದು. ಹಾಗಾಗಿ ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಂದರೆ ಎರಡು ತ್ರಿಭುಜದ 3 ಒಳಕೋನಗಳ ಮೊತ್ತಕ್ಕೆ ಸಮ ಅಲ್ವಾ ಮಕ್ಕಳೇ? ಹಾಗಿದ್ರೆ ಎರಡು ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು? 180 ಪ್ಲಸ್ 180. 180ಕ್ಕೆ 180 ಕೂಡಿದರೆ ಎಷ್ಟು ಬರುತ್ತೆ ಮಕ್ಕಳೇ? 360 ಡಿಗ್ರಿ. ಇದು ತ್ರಿಭುಜದ ಎರಡು ತ್ರಿಭುಜಗಳನ್ನು ಬಳಸ್ಕೊಂಡು ನಾವು ಚತುರ್ಭುಜದ ಒಳಕೋನಗಳ ಮೊತ್ತವನ್ನು ಹೀಗೆ ಹೇಳ್ಬೋದು. ಹಾಗಿದ್ರೆ ಇನ್ನೂ ಒಂದು ವಿಧಾನ ಇದೆ. ಇದೊಂದೇ ವಿಧಾನನ ನೀವು ಇನ್ನೇನು ಮಾಡ್ಬೋದು ಚತುರ್ಭುಜದ ಒಳಕೋನಗಳ ಮೊತ್ತವನ್ನು ಗುರುತಿಸೋದಕ್ಕೆ? ಒಂದು ಚತುರ್ಭುಜವನ್ನು ನಾನು ಬರೆದಿದ್ದೀನಿ. ಯಾವ ವಿಧ ಅನ್ನೋದು 8ನೇ ತರಗತಿಯಲ್ಲಿ ನೀವು ಈಗಾಗಲೇ ಕಲ್ತಿದ್ದೀರಿ. ಆದರೂ ಮುಂದೆ ನಾವು ಅದರ ಬಗ್ಗೆ ಮತ್ತೊಮ್ಮೆ ತಿಳಿಯೋಣ. ABCD ಅನ್ನುವಂಥ ಒಂದು ಚತುರ್ಭುಜ ಇದೆ. ನಾನು ಒಂದು ಕರ್ಣವನ್ನು ಎಳೆದ್ಬಿಡ್ತೀನಿ. ಕರ್ಣ ಯಾವುದು ಮಕ್ಕಳೇ ನೋಡಿ ಹೇಳೋಣ? AC ಕರ್ಣವನ್ನು ನಾನು ಎಳೆದಿದ್ದೀನಿ ಇಲ್ಲಿ. ಹಾಗಿದ್ರೆ AC ಕರ್ಣ ಎಳೆದ ತಕ್ಷಣ ಉಂಟಾಗುವಂಥ ಕೋನಗಳನ್ನು ನಾನು ಗುರುತಿಸ್ಬಿಡ್ತೀನಿ. ಗಮನಿಸ್ತಾ ಹೋಗಿ. ಎರಡು ತ್ರಿಭುಜಗಳಿವೆ. ಮೇಲಿನ ತ್ರಿಭುಜದ ಕೋನಗಳು 1, 2, 3 ಆಗಿರಲಿ. ಕೋನಗಳ ಅಳತೆಗಳು ಅಥವಾ ಕೋನಗಳು ಅಂತಲೇ ತಗೊಳ್ಳೋಣ. ಹಾಗಿದ್ರೆ DAC ಕೋನ, ಅದನ್ನು ನಾನು ಕೋನ 1 ಅಂತ ಗುರುತಿಸ್ತೀನಿ. ADC ತ್ರಿಭುಜದಲ್ಲಿ DAC ಕೋನ 1 ಆಗಿರಲಿ. ADCನಲ್ಲಿ
ಆ ಕೋನ 2 ಆಗಿರಲಿ. ಡಿ ಸಿ ಎ ಕೋನ 3 ಅಂತ ಆಗಿರಲಿ. ನಿಮಗೆ ಗೊತ್ತಿದೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಅಂತ. ಹಾಗಿದ್ರೆ ಇನ್ನೊಂದು ತ್ರಿಭುಜ ಇದೆ, ಅದರ ಕೋನಗಳನ್ನು ನಾನು ಕೋನ 4, ಕೋನ 5, ಕೋನ 6 ಅಂತ ಗುರುತಿಸ್ಬೋಣ. ಎ ಬಿ ಸಿ ತ್ರಿಭುಜದ 3 ಒಳಕೋನಗಳ ಮೊತ್ತ ಕೋನ 4 ಪ್ಲಸ್ ಕೋನ 5 ಪ್ಲಸ್ ಕೋನ 6 ಇಸ್ ಈಕ್ವಲ್ ಟು ಎಷ್ಟು ಮಕ್ಕಳೇ? ಇಸ್ ಈಕ್ವಲ್ ಟು 180 ಡಿಗ್ರಿ. 2 ತ್ರಿಭುಜಗಳ ಒಳಕೋನಗಳ ಮೊತ್ತವನ್ನು ನಾವಿಲ್ಲಿ ಬರೆದಿದ್ದೀವಿ, ಗುರುತು ಹಾಕಿದ್ದೀವಿ. ಈಗ ಎರಡನ್ನೂ ಕೂಡ್ಬೋಣ. ಕೂಡ್ಬಿಟ್ರೆ ನಮಗೆ ಗೊತ್ತಿದೆ ಒಂದು ಚತುರ್ಭುಜ ಉಂಟಾಗುತ್ತೆ ಅಂಥೇಳಿ. ಆದ್ದರಿಂದ ಎರಡೂ ಕೋನಗಳನ್ನು ಕೂಡಿಬಿಡೋಣ. ಕೋನ 1 ಪ್ಲಸ್ ಕೋನ 4, ಕೋನ 2 ಪ್ಲಸ್ ಕೋನ 5, ಕೋನ 3 ಪ್ಲಸ್ ಕೋನ 6. 180ಕ್ಕೆ 180 ಡಿಗ್ರಿಯನ್ನು ಕೂಡಿದರೆ ನಿಮಗೆ ಗೊತ್ತಿದೆ ಅದು 360 ಡಿಗ್ರಿಗೆ ಸಮ. ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ, ಕೋನ 1ಕ್ಕೆ ಕೋನ 4ನ್ನು ಕೂಡಿದರೆ ನಮಗೆ ಡಿ ಎ ಬಿ ಕೋನ ಬರುತ್ತೆ, ನೀವು ಗಮನಿಸ್ತಾ ಇದ್ದೀರಿ. ಹಾಗೆಯೇ ಕೋನ 3ಕ್ಕೆ ಕೋನ 6ನ್ನು ಕೂಡಿದರೆ ನಮಗೆ ಕೋನ ಸಿ ಅಥವಾ ಕೋನ ಡಿ ಸಿ ಬಿ ಬರುತ್ತೆ ಅನ್ನೋದನ್ನು ನೀವು ಗುರುತಿಸ್ಬೋದು. ಆದ್ದರಿಂದ ನಾನು ಆ ಎರಡೂ ಕೋನಗಳನ್ನು ಗುಂಪು ಮಾಡಿಬಿಟ್ಟಿದ್ದೀನಿ. ಹಾಗಿದ್ದರೆ 1 ಪ್ಲಸ್ 4 ಅಂದರೆ ಕೋನ ಎ, ಕೋನ 2 ಅಂದರೆ ನಿಮ್ಗೆ ಗೊತ್ತಿದೆ ಕೋನ ಡಿ, ಕೋನ 5 ಅಂದರೆ ಯಾವುದು? ಹೌದು, ಸರಿಯಾಗಿ ಹೇಳ್ತಾ ಇದ್ದೀರಿ, ಕೋನ 5 ಎಂದರೆ ಬಿ ಕೋನ. 3 ಮತ್ತು 6ರ ಮೊತ್ತ ಎಷ್ಟು? ಅದು ಕೋನ ಸಿಗೆ ಸಮವಾಗಿದೆ, ಇಸ್ ಈಕ್ವಲ್ ಟು 360 ಡಿಗ್ರಿ. ಆದ್ದರಿಂದ ಚತುರ್ಭುಜದ 4 ಒಳಕೋನಗಳ ಮೊತ್ತ ಎಷ್ಟು ಮಕ್ಕಳೇ ಈಗ? ಹಾಗಾಗಿ ಅದು 360 ಡಿಗ್ರಿ. ಇದು ಇನ್ನೊಂದು ರೀತಿಯ ಸಾಧನೆ. ಹಾಗಿದ್ರೆ ಚತುರ್ಭುಜದ ವಿಧಗಳನ್ನು ಒಂದು ಸಲ ನಾವು ಚಿತ್ರದ ಮೂಲಕ ನೆನಪು ಮಾಡ್ಕೊಂಬೋಣ. ಚತುರ್ಭುಜಗಳಲ್ಲಿ ಮುಖ್ಯವಾಗಿ ತ್ರಾಪಿಜ್ಯ ಅಂತ ಇದೆ, ನೆನಪಾಗ್ತಾ ಇದೆಯಾ ಮಕ್ಕಳೇ? 8ನೇ ಕ್ಲಾಸಲ್ಲಿ ಕಲ್ತಿರೋದು. 2ನೇ ವಿಧ ಯಾವುದು ಹೇಳಿ ನೋಡೋಣ? 2ನೇ ವಿಧ ಹಾಗಿದ್ದರೆ ಪತಂಗ. ಗಾಳಿಪಟ ಹಾರಿಸಿದಿರಲ್ವಾ? ಗಾಳಿಪಟದ ಚಿತ್ರವನ್ನು ನಾನಿಲ್ಲಿ ತೋರಿಸಿದ್ದೀನಿ. ಹಾಗೆಯೇ 3ನೇ ಮುಖ್ಯ ವಿಧ ಸಮಾಂತರ ಚತುರ್ಭುಜ. ಸಮಾಂತರ ಚತುರ್ಭುಜವೂ ಸಹ ನಿಮಗೆ ಕಾಣಿಸ್ತಾ ಇದೆ. ಸಮಾಂತರ ಚತುರ್ಭುಜದ ಅನೇಕ ರೂಪಾಂತರಗಳಿವೆ. ಯಾವುದು ಅಂತ ಒಂದು ಸಲ ನೋಡ್ಬೋಣ. ಸಮಾಂತರ ಚತುರ್ಭುಜದಲ್ಲಿ ವಜ್ರಾಕೃತಿ ಅನ್ನುವಂಥದ್ದು ಅದರ ಒಂದು ರೂಪ. ಹಾಗೆ ಆಯತ ನಿಮಗೆ ಗೊತ್ತಿದೆ, ನೆನಪು ಮಾಡ್ಕೊಳ್ಳಿ ಮಕ್ಕಳೇ. ಆಯತವನ್ನು ಸಹ ನಾನು ಬರೆದಿದ್ದೀನಿ ಇಲ್ಲಿ. ಹಾಗೆಯೇ ಇನ್ನೊಂದಿದೆ, ಯಾವುದು ಹೇಳಿ ನೋಡೋಣ? ಇನ್ನೂ ಒಂದು ವಿಧ ಇದೆ, ಇನ್ನೊಂದು ವಿಧ ವರ್ಗ. ಹಾಗಾಗಿ ಚತುರ್ಭುಜದ ವಿಧಗಳನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಹಾಗಿದ್ದರೆ ಈ ಚತುರ್ಭುಜದ ವಿಧಗಳನ್ನು ನಾವು ಒಂದು ಸಲ ಅರ್ಥೈಸಿಬಿಡೋಣ. ಯಾವ್ಯಾವುದು ನಾವು ಕಲ್ತಿದ್ದು? ತ್ರಾಪಿಜ್ಯ, ಪತಂಗ ಮತ್ತು ಸಮಾಂತರ ಚತುರ್ಭುಜ. ತ್ರಾಪಿಜ್ಯ ಈಗಾಗಲೇ ಹಿಂದೆ ನೋಡಿದ್ರಿ, ಪತಂಗ ಇದೆ, ಸಮಾಂತರ ಚತುರ್ಭುಜ ಇದೆ. ತ್ರಾಪಿಜ್ಯ ಅಂದ್ರೇನು? ಒಂದು ಅರ್ಥ ಕೊಡೋಣ. ಒಂದು ಜೊತೆ ಸಮಾಂತರ ಬಾಹುಗಳನ್ನು ಹೊಂದಿರುತ್ತೆ ಅದು. ಪತಂಗ 2 ಜೊತೆ ಸಮಪಾರ್ಶ್ವ ಬಾಹುಗಳನ್ನು ಹೊಂದಿದೆ. ಚಿತ್ರದಲ್ಲಿ ಗಮನಿಸಿ, 1 ಗೆರೆ ಹಾಕಿರುವಂಥ ಬಾಹುಗಳು ಸಮ, 2 ಗೆರೆ ಹಾಕಿರುವಂಥ ಬಾಹುಗಳು ಸಮ. ಸಮಾಂತರ ಚತುರ್ಭುಜ ಅಂದರೆ ಸಮ ಮತ್ತು ಸಮಾಂತರ ಬಾಹುಗಳನ್ನು ಹೊಂದಿರುತ್ತೆ. ಈಗ ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ಒಂದೊಂದನೇ ನಾವು ಅಧ್ಯಯನ ಮಾಡಿಬಿಡೋಣ. ಸಮಾಂತರ ಚತುರ್ಭುಜದ ಪ್ರತೀಕರಣ ಸಮಾಂತರ ಚತುರ್ಭುಜವನ್ನು 2 ಸರ್ವಸಮ ತ್ರಿಭುಜಗಳನ್ನಾಗಿ ಅರ್ಧಿಸುತ್ತದೆ. ಇದು ಮೊದಲೇ ಲಕ್ಷಣ. ಒಂದು ಸಮಾಂತರ ಚತುರ್ಭುಜವನ್ನು ನಾನಿಲ್ಲಿ ಬರೆದಿದ್ದೀನಿ, ಎ ಬಿ ಸಿ ಡಿ ಅಂತ ಅದರ ಹೆಸರು ಈಗಾಗಲೇ ನಾನು ಇಲ್ಲಿ ಕೊಟ್ಟಿದ್ದೀನಿ. ಒಂದು ಕರ್ಣವನ್ನು ಎಳೆದ್ಬಿಡೋಣ. ಯಾವುದು ಕರ್ಣ ಮಕ್ಕಳೇ ಹೇಳಿ ನೋಡೋಣ? ಎ ಸಿ ಅನ್ನೋದು ಕರ್ಣ. ಹಾಗಿದ್ದರೆ ಲಕ್ಷಣಗಳನ್ನು ನಾವು ಪ್ರಮೇಯದ ರೀತಿಯಲ್ಲಿ ಸಾಧನೆ ಮಾಡ್ತಾ ಹೋಗೋಣ. ಪ್ರಮೇಯದ ಸಾಧನೆಯ ಮೊದಲು ಪೂರ್ವದ ಹಂತಗಳು ಯಾವುದು ಅನ್ನೋದನ್ನು ನಾವು ನೆನಪು ಮಾಡ್ಕೊಳ್ಳೋಣ. ಮೊದಲೇ ಹಂತ ಇಲ್ಲಿ ದತ್ತ. ಏನು ಕೊಟ್ಟಿದ್ದಾರೆ ಈ ಪ್ರಮೇಯದಲ್ಲಿ? ಈ ಹೇಳಿಕೆಯಲ್ಲಿ, ಪ್ರಮೇಯದ ಹೇಳಿಕೆಯಲ್ಲಿ ಮತ್ತು ಚಿತ್ರದಲ್ಲಿ ಏನಿದೆ ಅನ್ನೋದನ್ನು ದತ್ತದಲ್ಲಿ ನಾವು ಬರೀಬೇಕು ಅನ್ನೋದು ನೀವು ಕಲ್ತಿದ್ದೀರಿ ಅಲ್ವಾ ಮಕ್ಕಳೇ? ಹಾಗಿದ್ದರೆ ನಮಗೇನು ಕೊಟ್ಟಿದ್ದಾರೆ? ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಯಾವುದು? ಎ ಬಿ ಸಿ ಡಿ ಅನ್ನುವಂಥ ಒಂದು ಸಮಾಂತರ ಚತುರ್ಭುಜ ಇದೆ, ನಿಮಗೆ ಕಾಣಿಸ್ತಾ ಇದೆ. ಎ ಬಿ ಸಿ ಡಿ ಅನ್ನುವಂಥ ಒಂದು ಸಮಾಂತರ ಚತುರ್ಭುಜವನ್ನು ನಾವು ದತ್ತ ಆಗಿ ಬರೆಯೋಣ. ಸಾಧನೀಯ ಏನು? ಈಗಾಗಲೇ ಸಾಧಿಸಬೇಕಾಗಿರೋದು ಏನಿಲ್ಲಿ? 2ನೇ ಹಂತದಲ್ಲಿ ಏನು ಸಾಧಿಸಬೇಕಾಗಿದೆ ಅಂದರೆ, 2 ತ್ರಿಭುಜಗಳಿವೆಯಲ್ಲ ಇಲ್ಲಿ, ಅವೆರಡು ಸರ್ವಸಮ ಅಂತ ಹೇಳಬೇಕಾಗಿದೆ. ಯಾವ್ಯಾವುದು ತ್ರಿಭುಜಗಳು ಮಕ್ಕಳೇ? ಇಲ್ಲಿ ಉಂಟಾಗಿರುವಂಥ ತ್ರಿಭುಜಗಳು ನೀವು ಗಮನಿಸಿ, ಎ ಡಿ ಸಿ ಮತ್ತು ಎ ಬಿ ಸಿ, ಈ 2 ತ್ರಿಭುಜಗಳಿವೆ. ಆದ್ದರಿಂದ ಎ ಡಿ ಸಿ ಎ ಬಿ ಸಿಗೆ ಸರ್ವಸಮ ಅಂತ ನಾವು ಸಾಧಿಸಬೇಕು.
ಮಕ್ಕಳೇನು ನೆನಪು ಮಾಡ್ಕೊಳ್ಳಿ, ಸರ್ವಸಮ್ಮತೆಯ ಚಿಹ್ನೆಯನ್ನು ನಾವಿಲ್ಲಿ ಬರೆದಿದ್ದೀವಿ. ಸರ್ವಸಮ್ಮತೆಯ ಚಿಹ್ನೆಯನ್ನು ನೀವು ನೆನಪು ಮಾಡ್ಕೊಳ್ಳಿ. ಸರ್ವಸಮ್ಮತೆಯ ಚಿಹ್ನೆ ಅದು. ಹಾಗಿದ್ರೆ ರಚನೆ ಮಾಡ್ಕೊಂಡಿದ್ದೀವಿ. ನಾವೇನು ರಚನೆ ಮಾಡ್ಕೊಂಡಿದ್ದೀವಿ? ನಾವು ಒಂದು ಕರ್ಣವನ್ನು ಎಳೆದಿದ್ದೀವಿ. ಯಾವುದು ಕರ್ಣದ ಹೆಸರೇನದು? AC ಅನ್ನುವಂಥದ್ದು ಕರ್ಣ ಇಲ್ಲಿ. ಹಾಗಿದ್ರೆ ನಾವೀಗ ಎರಡೂ ತ್ರಿಭುಜಗಳು ಉಂಟಾಗಿರುವಂಥ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ಹೇಳಬೇಕಾಗಿದೆ. ಹೇಗೆ ಸರ್ವಸಮ ಅಂತ ಹೇಳೋದು? ಸಾಧನೆಯಲ್ಲಿ ನೋಡೋಣ ಮಕ್ಕಳೇ, ಗಮನಿಸಿ. ಒಂದು ಸಲ ಆ ಕೋನಗಳನ್ನು ನಾವು ಅವುಗಳ ಅಳತೆಗಳನ್ನು 1, 2, 3, 4 ಅನ್ನೋ ರೀತಿಯಲ್ಲಿ ಗುರುತಿಸ್ಕೊಂಬಿಡೋಣ. ಇದು ಪ್ರಮೇಯ 7.1. ಇದನ್ನು ನಾವು ಈ ರೀತಿಯಲ್ಲಿ ಸಾಧನೆ ಮಾಡೋಣ. ನೋಡಿ ಮಕ್ಕಳೇ, ಸಮಾಂತರ ಚತುರ್ಭುಜ ಈಗಾಗಲೇ ರಚನೆ ಮಾಡಿದ್ದೀವಿ. ಸಾಧನೆ ಮಾಡೋಣ. AB ನಮಗೆ ಗೊತ್ತಿದೆ. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ನಮಗೀಗಾಗಲೇ ಗೊತ್ತಿರೋದ್ರಿಂದ AB ಅನ್ನುವಂಥದ್ದು DCಗೆ ಸಮಾನಾಂತರ. ಸಮಾನಾಂತರವಾಗಿದ್ದರೆ ನಾವೇನು ಹೇಳ್ಬೋದು? ಈಗ ತ್ರಿಭುಜ ABC ಮತ್ತು ತ್ರಿಭುಜ ADCಗಳನ್ನು ಪರಿಗಣಿಸೋಣ. ಈ ಎರಡೂ ತ್ರಿಭುಜಗಳಲ್ಲಿ AB ಮತ್ತು DCಗಳು ಸಮಾನಾಂತರ ಆಗಿದೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. ಸಮಾನಾಂತರ ಬಾಹುಗಳಿದ್ದು ಒಂದು ಛೇದಕ ರೇಖೆ ಇದ್ದರೆ ಯಾವ ಕೋನಗಳು ಉಂಟಾಗುತ್ತೆ ಅಂತ ಹೇಳಿ 8ನೇ ತರಗತಿಯಲ್ಲಿ ಕಲ್ತಿದ್ದೀರಿ. ಆದ್ದರಿಂದ ಕೋನ 1 ಯಾವ ಕೋನಕ್ಕೆ ಸಮ? ಕೋನ 1 ನೀವು ಇಲ್ಲಿ ಈಗಾಗಲೇ ಗುರುತಿಸಿರುವಂಥ ಈ ಕೋನ 1 ಯಾವ ಕೋನಕ್ಕೆ ಸಮವಾಗಬೇಕು? ನೀವು ಗಮನಿಸಿದಿರಿ, ಕೋನ 3ಕ್ಕೆ ಸಮವಾಗಬೇಕು. ಕೋನ 1 ಕೋನ 3ಕ್ಕೆ ಸಮವಾದರೆ ನಾವು ಅದಕ್ಕೆ ಏನಂತೀವಿ? ಯಾವ ಬಗೆಯ ಕೋನಗಳಿವು? ಕೋನ 1 ಮತ್ತು ಕೋನ 3 ಪರಸ್ಪರ ಸಮ. ಇವು ಯಾವ ಬಗೆಯ ಕೋನಗಳು? ಇವು ಪರ್ಯಾಯ ಕೋನಗಳು. ಹಾಗೆಯೇ ಯಾವುದೋ ಒಂದು ಬಾಹು ಎರಡರಲ್ಲೂ ಇದೆ ಅಂತ ನಿಮ್ಗೆ ಗೊತ್ತು. ಯಾವ ಬಾಹು ಎರಡೂ ತ್ರಿಭುಜಗಳಲ್ಲಿವೆ ಹೇಳಿ ನೋಡೋಣ. ADC ತ್ರಿಭುಜದಲ್ಲೂ ಇರುವಂಥ ಬಾಹು, ABC ತ್ರಿಭುಜದಲ್ಲೂ ಇರುವಂಥ ಬಾಹು ಯಾವುದು? ಎರಡರಲ್ಲೂ ಇರುವಂಥ ಬಾಹು AC ಕರ್ಣ. ನಾವು ಹೇಳಿದಿರುವಂಥ ಕರ್ಣ AC ಅನ್ನುವಂಥದ್ದು ACಗೆ ಸಮವಾಗಿದೆ. ಎರಡೂ ತ್ರಿಭುಜಗಳಲ್ಲಿ ಇದ್ದರೆ ಅದನ್ನು ನಾವು ಉಭಯ ಸಾಮಾನ್ಯ ಬಾಹು ಅಂತ ಕರಿತೀವಿ. ಇನ್ನೂ ಎರಡು ಕೋನಗಳು ಪರಸ್ಪರ ಸಮ ಇವೆ. ಯಾವುದು ನೋಡಿ ಹೇಳೋಣ. ಇನ್ನೆರಡು ಕೋನಗಳು, ಕೋನ 2 ಅನ್ನುವಂಥದ್ದು ಕೋನ 4ಕ್ಕೆ ಸಮ. ಆದ್ದರಿಂದ ಇವು ಕೂಡ ಯಾವ ಬಗೆಯ ಕೋನಗಳು? ಪರ್ಯಾಯ ಕೋನಗಳು. ಆದ್ದರಿಂದ ನಾವೇನು ಹೇಳ್ಬೋದು? ಗಮನಿಸಿ, ಇಲ್ಲಿ ನೀವು ಗಮನಿಸಿ, ನಾವು ಈಗಾಗಲೇ ಗುರುತಾಕಿರೋ ಹಾಗೆ ಕೋನ, ಬಾಹು, ಕೋನಗಳು ಪರಸ್ಪರ ಸಮವಾಗಿದ್ದರೆ ಆ ಎರಡೂ ತ್ರಿಭುಜಗಳು ಏನಾಗಿರಬೇಕು? ಕೋನ, ಬಾಹು, ಕೋನ ಸರ್ವಸಮತೆಯ ಸಿದ್ಧಾಂತದ ಪ್ರಕಾರ ಆ ಎರಡೂ ತ್ರಿಭುಜಗಳು ಏನಾಗಿರುತ್ತೆ ಮಕ್ಕಳೇ? ಅವೆರಡು ಸರ್ವಸಮವಾಗಿರುತ್ತವೆ ಅನ್ನೋದನ್ನು ನೀವು ನೆನಪು ಮಾಡ್ಕೋಬಹುದು. ಹಾಗಿದ್ದರೆ ಸಮಾಂತರ ಚತುರ್ಭುಜದ ಪ್ರತಿ ಕರ್ಣ ಸಮಾಂತರ ಚತುರ್ಭುಜವನ್ನು ಎರಡು ಸರ್ವಸಮ ತ್ರಿಭುಜಗಳಾಗಿ ಅರ್ಧಿಸುತ್ತದೆ ಅಂಥೇಳಿ ನಾವು ಅರ್ಥ ಮಾಡ್ಕೋಬೋದು. ಇವುಗಳಿಂದ ಒಂದು ಸಲ ಪರಿಶೀಲಿಸಬೋಣ. ಸಮಾಂತರ ಚತುರ್ಭುಜದ ಕರ್ಣಗಳು ಸಮ ಇದ್ದರೆ ನಿಮಗೆ ಗೊತ್ತಿದೆ ಅದು ಆಯತ ಆಗುತ್ತೆ ಅಂತ. ಹಾಗೆಯೇ ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸಿದರೆ ಅದೊಂದು ವಜ್ರಾಕೃತಿ ಆಗುತ್ತೆ ಅಂತ ನಿಮಗೆ ಗೊತ್ತು. ಎರಡೂ ಇದ್ದರೆ ಸಮಾಂತರ ಚತುರ್ಭುಜದ ಕರ್ಣಗಳು ಸಮಾನವಾಗಿವೆ ಮತ್ತು ಪರಸ್ಪರ ಲಂಬವಾಗಿ ಅರ್ಧಿಸಿವೆ. ಅವಾಗ ಯಾವ ಆಕೃತಿ ಸಿಗುತ್ತೆ? ಸಮಾಂತರ ಚತುರ್ಭುಜದ ಇನ್ನೊಂದು ರೂಪ ಯಾವುದು? ಸರಿಯಾಗಿ ಹೇಳ್ತಿದ್ದೀರಿ ಮಕ್ಕಳೇ. ನಾವು ಆಯತ ತಗೊಂಡಾಯಿತು, ವಜ್ರಾಕೃತಿ ಹೇಳಾಯಿತು. ಹಾಗಿದ್ದರೆ ಮೂರನೇದು ಏನಾಗಿರಬೇಕು? ಹೌದು, ಮೂರನೇದು ಚೌಕವಾಗಿರುತ್ತದೆ ಅಥವಾ ವರ್ಗವಾಗಿರುತ್ತದೆ ಅನ್ನೋದನ್ನು ನಾವು ಪರಿಶೀಲಿಸಬಹುದು. ಲಕ್ಷಣಗಳನ್ನು ನಾವು ಮುಂದುವರಿಸೋಣ. ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು. ಸಮಾಂತರ ಚತುರ್ಭುಜದ ಅಭಿಮುಖ ಬಾಹುಗಳು ಸಮ. ಇದನ್ನು ಕೂಡ ನಾವು ಒಂದು ಪ್ರಮೇಯದ ರೀತಿಯಲ್ಲಿ ಸಾಧನೆ ಮಾಡೋಣ. ಮಕ್ಕಳೇ, ನನ್ನ ಜೊತೆಗೆ ಈ ಹೇಳಿಕೆಯನ್ನು ಬರ್ಕೊಳ್ಳಿ, ಸಾಧನೆಯನ್ನು ಅರ್ಥ ಮಾಡ್ಕೊಳ್ಳಿ. ನೀವು ಕೂಡ ನಿಮ್ಮ ನೋಟ್ಸಲ್ಲಿ ಅರ್ಥ ಮಾಡಿಕೊಂಡು ವರ್ಕೌಟ್ ಮಾಡಿ. ಸಾಧನೆಯನ್ನು ನಾವು ನೇರವಾಗಿ ಸಾಧನೆಗೆ ಹೋಗೋಣ. ಒಂದು ಸಮಾಂತರ ಚತುರ್ಭುಜ ಇದೆ. ನೀವು ಸಾಧನೆಯ ಹಿಂದಿನ ಹಂತಗಳಾದ ರಚನೆ, ಅದರ ಹಿಂದಿನ ಹಂತ, ಸಾಧನೀಯ, ಮೊದಲನೇ ಹಂತ, ದತ್ತ ಇವುಗಳನ್ನು ನೀವೇ ಬರೀರಿ. ABCD ಅನ್ನುವಂಥದ್ದು ಸಮಾಂತರ ಚತುರ್ಭುಜ, ಇದು ದತ್ತ. ಅಭಿಮುಖ ಬಾಹುಗಳು ಸಮ ಅಂತ ಹೇಳಬೇಕಾಗಿದೆ. ಯಾವ್ಯಾವುದು ಅಭಿಮುಖ ಬಾಹುಗಳು? ಸಾಧನೀಯ ಏನು ಬರೀಬೇಕು ನೀವು? AB = CD ಮತ್ತು AD = BC. ಈ ಬಾಹು ಈ ಕಡೆಯ ಈಗಾಗಲೇ ಗೊತ್ತಿದೆ. BC ಬಾಹು ನಿಮಗೀಗಾಗಲೇ ಗೊತ್ತಿರೋದ್ರಿಂದ ADಗೆ ಸಮವಾಗಬೇಕು. ಹಾಗೆಯೇ CD ಬಾಹು ABಗೆ ಸಮವಾಗಬೇಕು. ಇದು ಸಾಧನೀಯ. ರಚನೆ ಏನು ಮಾಡ್ಕೋತಾ ಇದ್ದೀವಿ ಮಕ್ಕಳೇ? ರಚನೆಯಲ್ಲಿ ಏನು ಬರೀಬೇಕು ನೀವು? AC ಯನ್ನು ಸೇರಿಸಿ ಅಂತ ಬರೀಬೇಕಾಗಿದೆ.
ಸಾಧನೆಗೆ ಹೋಗ್ತಾ ಇದ್ದೀವಿ. ಸಾಧನೆಯಲ್ಲಿ ಗಮನಿಸೋಣ, ಏನು ಮಾಡ್ಬೋದು ಸಾಧನೆಯಲ್ಲಿ. ಎರಡು ತ್ರಿಭುಜಗಳಿವೆ, ನಿಮಗೆ ಗೊತ್ತಿದೆ. ಕೋನಗಳನ್ನು ನಾವು ಗುರುತಿಸ್ಬೋಣ, ಪರ್ಯಾಯ ಕೋನಗಳನ್ನು ನಾವು ಗುರುತಿಸ್ಬೋಣ. ಇಲ್ಲಿ ಈಗಾಗಲೇ ಸಾಧನೆ ಪರ್ಯಾಯ ಕೋನಗಳನ್ನು ನಾನಿಲ್ಲಿ ಗುರುತಿಸ್ತೀನಿ. ಕೋನ 1 = ಕೋನ 3, ಕೋನ 2 = ಕೋನ 4. ಇವೆರಡೂ ಕೂಡ ಪರ್ಯಾಯ ಕೋನಗಳ ಒಂದು ಗುಂಪು. ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಡಿ ಸಿ. ಯಾಕೆ? ನಿಮ್ಗೆ ಗೊತ್ತಿದೆ, ಈಗಾಗಲೇ ಹಿಂದೆ ನೋಡಿದಿರಿ, ಹಿಂದಿನ ಸಾಧನೆಯಲ್ಲಿ ನೋಡಿದಿರಿ. ಎ ಸಿ ಬಾಹು ಎರಡರಲ್ಲೂ ಇದೆ, ಪರ್ಯಾಯ ಕೋನಗಳು ಎರಡಿವೆ. ಆದ್ದರಿಂದ ಕೋನ ಬಾಹು ಕೋನ ಸರ್ವಸಮತೆಯ ಪ್ರಕಾರ ಈ ಎರಡೂ ತ್ರಿಭುಜಗಳು ಸರ್ವಸಮ ಅಂತ ನೀವು ಹೇಳ್ಬೋದು. ಆದ್ದರಿಂದ ನಾವು ಎರಡು ತ್ರಿಭುಜಗಳು ಸರ್ವಸಮ ಆಗಿದೆ ಅಂದರೆ ಅರ್ಥ ಏನು? ಎರಡೂ ತ್ರಿಭುಜಗಳು ಒಂದರ ಮೇಲೆ ಇನ್ನೊಂದು ಸೂಪರ್ ಇಂಪೋಸ್ ಆಗುತ್ತೆ ಅಂತ ಅರ್ಥ. ಸೂಪರ್ ಇಂಪೋಸ್ ಆದರೆ ಆ ಬಾಹು ಎದುರು ಬದುರಿನ ಬಾಹುಗಳು ಪರಸ್ಪರ ಸಮವಾಗಿರುತ್ತೆ ಅನ್ನೋದನ್ನು ನಾವು ಸಾಮಾನ್ಯೀಕರಿಸಬಹುದು. ಎ ಬಿ ಬಾಹು ಸಿ ಡಿಗೆ ಸಮ, ಹಾಗೆಯೇ ಎ ಡಿ ಬಾಹು ಬಿ ಸಿಗೆ ಸಮವಾಗಿರುತ್ತೆ. ಇದು ನಾವು ಸಾಧಿಸಬೇಕಾಗಿತ್ತು. ಸಮಾಂತರ ಚತುರ್ಭುಜದ ಇನ್ನೊಂದು ಲಕ್ಷಣವನ್ನು ನಾವು ನೇರವಾಗಿ ಸಾಧನೆಯಿಂದ ಮಾಡ್ತಾ ಹೋಗೋಣ. ನೀವು ಈಗಾಗಲೇ ಇದಕ್ಕೆ ಸಂಬಂಧಿಸಿದಂತೆ ದತ್ತ ಬರೀರಿ, ಸಾಧನೀಯ ಬರೀರಿ, ರಚನೆಯನ್ನು ಬರೀರಿ. ಹೇಳಿಕೆಯನ್ನು ಓದ್ಬೋಣ. ಚತುರ್ಭುಜದ ಪ್ರತಿಯೊಂದು ಜೊತೆ ಅಭಿಮುಖ ಬಾಹುಗಳು ಸಮನಾದರೆ ಅದು ಸಮಾಂತರ ಚತುರ್ಭುಜವಾಗುತ್ತದೆ. ನೇರವಾಗಿ ಸಾಧನೆಗೆ ಹೋಗ್ತಾ ಇದ್ದೀನಿ. ನಿಮ್ಮ ನೋಟ್ಸಲ್ಲಿ ದತ್ತ, ಸಾಧನೀಯ, ರಚನೆ ಈ ಮೂರನ್ನು ನೀವು ಬರ್ಕೊಳ್ಳಿ. ಎ ಬಿ ಸಿ ಡಿ ಅನ್ನುವಂಥ ಒಂದು ಸಮಾಂತರ ಚತುರ್ಭುಜ ಇದೆ. ಕೋನಗಳನ್ನು ಈಗಾಗಲೇ ಗುರುತಿಸ್ಬಿಟ್ಟಿದ್ದೀವಿ. ಅಭಿಮುಖ ಬಾಹುಗಳು ಸಮ ಅಂಥೇಳಿ ದತ್ತದಲ್ಲಿ ಕೊಟ್ಟಿದ್ದಾರೆ. ಎ ಬಿ ಸಿ ಡಿಗೆ ಸಮ, ಹಾಗೆಯೇ ಎ ಡಿ ಬಿ ಸಿಗೆ ಸಮ ಅಂಥೇಳಿ ಕೊಟ್ಟಿದ್ದಾರೆ. ಆದ್ದರಿಂದ ಏನಾಗಿರಬೇಕು? ನಿಮಗೆ ಗೊತ್ತಿದೆ, ಮಧ್ಯದ ಬಾಹು ಕೂಡ ಇದೆ. ಮಧ್ಯದ ಬಾಹು ಯಾವುದು? ಎ ಸಿ ಇದೆ. ಎ ಸಿ ಎರಡರಲ್ಲೂ ಇದ್ದರೆ ಉಭಯ ಸಾಮಾನ್ಯ ಬಾಹು ಇದೆ. ಎರಡರಲ್ಲೂ ಇರೋದ್ರಿಂದ ನಾವು ಹೇಳ್ಬೋದು ಬಾಹು 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 ಸರ್ವಸಮತೆಯ ಪ್ರಕಾರ ನಾವು ಹೇಳ್ಬೋದು ಈ ಎರಡೂ ತ್ರಿಭುಜಗಳು ಸರ್ವಸಮ. ಬಾಹು 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 ಸರ್ವಸಮತೆ. ಹಾಗಾದರೆ ಅರ್ಥ ಏನು? ಹಾಗಾದರೆ ನಮಗೆ ಗೊತ್ತಾಗುತ್ತೆ, ನಾವು ಹೇಳ್ಬೋದು ಕೋನ 1 ಕೋನ 3ಕ್ಕೆ ಸಮ ಅಂತ ಅರ್ಥ. ಕೋನ 4 ಕೋನ 2ಕ್ಕೆ ಸಮವಾಗಲೇಬೇಕು. ಹಾಗಾದರೆ ಪರ್ಯಾಯ ಕೋನಗಳು ಸಮವಾದರೆ ಅಲ್ಲಿ ಯಾವ ರೇಖೆಗಳಿರಬೇಕು ಮಕ್ಕಳೇ? ಪರ್ಯಾಯ ಕೋನಗಳು ಸಮವಾದರೆ ಅಲ್ಲಿ ನಿಮಗೆ ಗೊತ್ತಿದೆ ಸಮಾಂತರ ರೇಖೆಗಳಿರಬೇಕು ಅಂತ. ಸಮಾಂತರ ರೇಖೆಗಳು ಇದ್ದರೆ ಆ ಆಕೃತಿ ಏನಾಗಿರುತ್ತೆ? ಆ ಆಕೃತಿ ಸಮಾಂತರ ಚತುರ್ಭುಜವಾಗಿರುತ್ತೆ. ಯಾವುದು ಇಲ್ಲಿ ಸಮಾಂತರ ರೇಖೆಗಳು? ನೀವು ಗಮನಿಸ್ತಾ ಇದ್ದೀರಿ, ಚಿತ್ರದಲ್ಲಿ ಇಲ್ಲಿ ಗಮನಿಸಿದಿರಿ. ಎ ಬಿ ಕೆಳಬಾಹು ಎ ಬಿ ಸಿ ಡಿಗೆ ಸಮಾನಾಂತರ. ಹಾಗೆಯೇ ಎ ಡಿ ಇಲ್ಲಿ ಗಮನಿಸಿ ಬಿ ಸಿ ಎ ಡಿಗೆ ಸಮಾನಾಂತರ. ಇವೆರಡೂ ಸಮಾನಾಂತರ ಆದರೆ ನಿಮಗೆ ಗೊತ್ತಿದೆ ಈ ಆಕೃತಿ ಉಂಟಾಗಿರುವಂಥ ಆಕೃತಿ ಸಮಾನಾಂತರ ಚತುರ್ಭುಜ. ಹಾಗಿದ್ದರೆ ಎ ಬಿ ಸಿ ಡಿ ಒಂದು ಸಮಾನಾಂತರ ಚತುರ್ಭುಜ ಆಗಿದೆ ಅಂಥೇಳಿ ನಾವು ಉಪಸಂಹರಿಸಬಹುದು. ಇದು ಪ್ರಮೇಯ 7.3. ನಾವು ಇನ್ನೊಂದು ಪ್ರಮೇಯ ಅಥವಾ ಇನ್ನೊಂದು ಹೇಳಿಕೆಯನ್ನು ಪರಿಗಣಿಸೋಣ. ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳು ಯಾವಾಗಲೂ ಸಮವಾಗಿರುತ್ತೆ ಅಂತ. ಅಭಿಮುಖ ಅಂದರೆ ಏನು ಅಂತ ಹೇಳಿ ನೆನಪು ಮಾಡು ಮಕ್ಕಳೇ. ಅಭಿಮುಖ ಅಂದರೆ ಎದುರು ಬೆದರಿರುವಂತಹ ಕೋನಗಳು ಅನ್ನೋ ಅರ್ಥ. ಹಾಗಿದ್ದರೆ ಸಮಾಂತರ ಚತುರ್ಭುಜವನ್ನು ಬರೆದ್ಬೋಣ. ಎ ಬಿ ಸಿ ಡಿ. ನೀವು ದತ್ತ, ನನ್ನೊಡನೆ ದತ್ತ ಬರೀರಿ. ದತ್ತ ಏನು ಹೇಳಿ ನೋಡೋಣ ಮಕ್ಕಳೇ. ಸಮಾಂತರ ಚತುರ್ಭುಜ ಅನ್ನೋದು ಕೊಟ್ಟಿದ್ದಾರೆ. ಯಾವುದು ಕೊಟ್ಟಿದ್ದಾರೆ? ಎ ಬಿ ಸಿ ಡಿ ಅನ್ನುವಂಥ ಸಮಾಂತರ ಚತುರ್ಭುಜವನ್ನು ಕೊಟ್ಟಿದ್ದಾರೆ. ಇದನ್ನು ಬರೆಯೋಣ. ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ. ಸಾಧನೆಯ ಏನು ಸಾಧಿಸಬೇಕಾಗಿದೆ? ನಿಮಗೆ ಗೊತ್ತಿದೆ ಯಾವ್ಯಾವುದು ಅಭಿಮುಖ ಕೋನಗಳು? ಕೋನ ಎ ಕೋನ ಸಿಗೆ ಸಮ ನಾವು ಸಾಧಿಸಬೇಕಾಗಿದೆ. ಇಲ್ಲಿ ಚಿತ್ರದಲ್ಲಿ ಗಮನಿಸಿ. ಹಾಗೆಯೇ ಕೋನ ಬಿ ಕೋನ ಡಿಗೆ ಸಮ ಅಂತ ಸಾಧಿಸಬೇಕಾಗಿದೆ. ಅಭಿಮುಖ ಕೋನಗಳನ್ನು ಗುರುತಿಸಿದಿರಿ. ಇವು ಸಮ ಅಂತ ಹೇಳಬೇಕಾಗಿದೆ. ಕೋನ ಬಿ ಕೋನ ಡಿಗೆ ಸಮ, ಕೋನ ಎ ಕೋನ ಸಿಗೆ ಸಮ. ಏನು ರಚನೆ ಮಾಡ್ಕೊಂಡಿದ್ದೀವಿ? ಚಿತ್ರದಲ್ಲಿ ಈಗಾಗಲೇ ನೋಡಿದರೆ ಗೊತ್ತಾಗ್ತಾ ಇದೆ. ಎ ಸಿ ಕರ್ಣವನ್ನು ಎಳೆದಿದ್ದೀವಿ. ಇದಿಷ್ಟು ಕೂಡ ಮಕ್ಕಳೇ ನನ್ನ ಜೊತೆಗೆ ನೀವು ಕೂಡ ನಿಮ್ಮ ನೋಟ್ಸಲ್ಲಿ ಗುರ್ತಾಕೋತಿದ್ದೀರಲ್ವಾ? ಈಗ ಸಾಧನೆ ಮಾಡೋಣ. ಇದು ಪ್ರಮೇಯ 7.4 ಅಂತ ಗುರುತಿಸಿದ್ದೀವಿ ಈ ಹೇಳಿಕೆಯನ್ನು. ಸಾಧನೆ ಕೋನ 1 ಕೋನ 3ಕ್ಕೆ ಸಮ. ಹೌದಾ ಮಕ್ಕಳೇ? ಯಾಕೆ ಸಮ? ಆ ಎರಡೂ ಕೋನಗಳು ಪರ್ಯಾಯ ಕೋನಗಳು. ನಿಮಗೆ ಗೊತ್ತಿದೆ ಸಮಾಂತರ ರೇಖೆ ಇರೋದ್ರಿಂದ ಇವು ಪರ್ಯಾಯ ಕೋನಗಳು. ಹಾಗೆಯೇ ಇನ್ಯಾವ ಕೋನಗಳು? ಕೋನ 2 ಯಾವುದಕ್ಕೆ ಸಮ? ಕೋನ 2 ಕೋನ 4ಕ್ಕೆ ಸಮ. ಯಾಕೆ?
ಎ ಬಿ ಸಮಾನಾಂತರ ಡಿ ಸಿ ಮತ್ತು ಇವು ಪರ್ಯಾಯ ಕೋನಗಳು. ಆದ್ದರಿಂದ ನಾವು ನೇರವಾಗಿ ಹೇಳಿಬಿಡ್ಬೋದು, ಮಧ್ಯದಲ್ಲಿ ಎ ಸಿ ಬಾಹು ಎರಡರಲ್ಲೂ ಇರೋದ್ರಿಂದ ನಾವು ಈ ಎರಡೂ ತ್ರಿಭುಜಗಳು ಎ ಡಿ ಸಿ ಮತ್ತು ಎ ಬಿ ಸಿ ತ್ರಿಭುಜಗಳೇನಾಗಿರಬೇಕು, ನೀವು ಈಗಾಗಲೇ ಆ ಚಿಹ್ನೆಯನ್ನು ಗಮನಿಸ್ತಾ ಇದ್ದೀರಿ, ತ್ರಿಭುಜ ಎ ಬಿ ಸಿ ಸರ್ವಸಮ ತ್ರಿಭುಜ ಎ ಡಿ ಸಿ. ಇದು ಕೋನ ಬಾಹು ಕೋನ ಸರ್ವಸಮತೆಯ ಪ್ರಕಾರ. ಹಾಗಾಗಿ ಕೋನ ಬಿ ಏನಾಗಿರಬೇಕು, ಎರಡೂ ಒಂದರ ಮೇಲೊಂದು ಸೂಪರ್ ಇಂಪೋಸ್ ಆಗುತ್ತೆ, ಒಂದರ ಮೇಲೊಂದು ಹೋಗಿ ಕೂತ್ಕೊಳ್ಳುತ್ತೆ ಮಡಚಿದಾಗ ಎ ಸಿಯ ಗುಂಟ. ಆದ್ದರಿಂದ ಕೋನ ಬಿ ಕೋನ ಡಿಗೆ ಸಮ, ಕೋನ ಎ ಅದೇ ರೀತಿ ನಾವು ಏನಾದರೂ ಒಂದು ಪಕ್ಷ ಡಿ ಬಿ ಕರ್ಣವನ್ನು ಎಳೆದಿದ್ದಾದರಲ್ಲಿ ಇದೇ ವಿಧಾನವನ್ನು ಬಳಸಿದರೆ ಕೋನ ಎ ಕೋನ ಸಿಗೆ ಸಮ ಅಂಥೇಳಿ ನಾವು ಹೇಳ್ಬೋದು. ಆದ್ದರಿಂದ ಸಮಾಂತರ ಚತುರ್ಭುಜದ ಅಭಿಮುಖ ಕೋನಗಳೇನಾಗಿವೆ, ಸಮವಾಗಿರುತ್ತವೆ. ಇನ್ನೊಂದು ಲಕ್ಷಣವನ್ನು ನಾವು ಅಧ್ಯಯನ ಮಾಡಿಬಿಡೋಣ. ಚತುರ್ಭುಜದಲ್ಲಿ ಪ್ರತಿಯೊಂದು ಜೊತೆ ಅಭಿಮುಖ ಕೋನಗಳು ಸಮ ಇದ್ದರೆ ಅದು ಸಮಾಂತರ ಚತುರ್ಭುಜ ಆಗುತ್ತೆ ಅಂತ. ಇದು ಪ್ರಮೇಯ 7.3ರ ಹಿಂದಿನ ಪ್ರಮೇಯದ ವಿಲೋಮ ಹೇಳಿಕೆ. ಚಿತ್ರ ಬರ್ಕೊಂಬೋಣ. ಮೊದಲು ಎ ಬಿ ಸಿ ಡಿ ಅನ್ನುವಂಥದ್ದು ಸಮಾಂತರ ಚತುರ್ಭುಜ. ಕೋನ ಬಿ ಈಸ್ ಈಕ್ವಲ್ ಟು ಕೋನ ಡಿ, ಇದು ದತ್ತ. ಹಾಗೆಯೇ ಕೋನ ಎ ಈಸ್ ಈಕ್ವಲ್ ಟು ಕೋನ ಸಿ, ಅಭಿಮುಖ ಕೋನಗಳು ಸಮ ಅಂತ ಹೇಳಿ ಕೊಟ್ಟಿದ್ದಾರೆ. ಯಾವುದೋ ಒಂದು ಚತುರ್ಭುಜ ಇದೆ, ಅಭಿಮುಖ ಕೋನಗಳು ಸಮ. ನಾವೇನು ಸಾಧಿಸಬೇಕು, ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ಸಾಧಿಸಬೇಕಾಗಿದೆ. ರಚನೆ ಏನು ಮಾಡ್ಕೊಳ್ಳೋಣ, ಒಂದು ಕರ್ಣವನ್ನು ಎಳೆದ್ಬೋಣ, ಎ ಸಿ ಕರ್ಣವನ್ನು ನಾವು ಎಳೆಯೋಣ. ಗಮನಿಸಿ, ಎ ಸಿ ಕರ್ಣವನ್ನು ಎಳೆಯೋಣ. ನಾವು ಈಗ ಗಮನಿಸೋಣ, ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಪ್ಲಸ್ ಕೋನ ಡಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಹಾಗಿದ್ರೆ ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಅಂದರೆ ನಮಗೆ ಗೊತ್ತಿದೆ, ಅಭಿಮುಖ ಕೋನಗಳು ಸಮ ಅಂತ ಕೊಟ್ಬಿಟ್ಟಿದ್ದಾರೆ. ಕೋನ ಸಿ ಜಾಗದಲ್ಲಿ ಏನು ಹಾಕೋಣ, ಅದರ ಅಭಿಮುಖ ಕೋನ ಕೋನ ಎ ಅನ್ನು ಹಾಕೋಣ. ಕೋನ ಡಿ ಜಾಗದಲ್ಲಿ ಏನು ಹಾಕೋಣ, ಕೋನ ಬಿ ಅನ್ನು ಹಾಕೋಣ. ಯಾಕೆಂದರೆ ಕೋನ ಡಿಗೆ ಅಭಿಮುಖ ಕೋನ ಅದು, ಅವೆರಡು ಸಮ ಅಂತ ಕೊಟ್ಟಿದ್ದಾರೆ. ಈಸ್ ಈಕ್ವಲ್ ಟು 360 ಡಿಗ್ರಿ. ಆದ್ದರಿಂದ ಎಷ್ಟು ಎಗಳಿವೆ ಅಲ್ಲಿ, 2 ಎಗಳಿವೆ. ನೀವು ಗಮನಿಸಿ, ಕೋನ ಎ ಅನ್ನುವಂಥದ್ದು 2 ಸಲ ಇದೆ, ಕೋನ ಬಿ ಅನ್ನೋದು ಎಷ್ಟು ಸಲ ಇದೆ, ಕೋನ ಬಿ ಅನ್ನೋದು ಸಹ 2 ಸಲ ಇದೆ. ಆದ್ದರಿಂದ 2 ಟೈಮ್ಸ್ ಕೋನ ಎ ಪ್ಲಸ್ 2 ಟೈಮ್ಸ್ ಕೋನ ಬಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಆದ್ದರಿಂದ 2 ಅನ್ನೋದನ್ನು ಕಾಮನ್ ತೊಗೊಂಡ್ಬಿಡೋಣ, ಬ್ರ್ಯಾಕೆಟಿಂದ ಹೊರಗೆ ಹಾಕೋಣ. 2 ಟೈಮ್ಸ್ ಕೋನ ಎ ಪ್ಲಸ್ ಕೋನ ಬಿ ಅಂತ ಬರೀಬಹುದು. ಈಸ್ ಈಕ್ವಲ್ ಟು 360 ಡಿಗ್ರಿ. ಭಾಗ ಮಾಡೋಣ 360ನ್ನು. 2 1 2, 2 1 2, 2 ಹೋದರೆ 1 ಉಳಿತು, 16 ಆಯಿತು. 2 8 16. ಆದ್ದರಿಂದ ಕೋನ ಎ ಪ್ಲಸ್ ಕೋನ ಬಿ ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ನಾವು ಹೇಳ್ಬೋದು. ಇದು ಕೋನ ಎ ಮತ್ತು ಕೋನ ಬಿ ಅನ್ನು ಚಿತ್ರದಲ್ಲಿ ಗಮನಿಸಿ ಮಕ್ಕಳೇ. ಕೋನ ಎ ಇಲ್ಲಿದೆ, ಕೋನ ಬಿ ನೀವು ಗಮನಿಸ್ತಾ ಇದ್ದೀರಿ, ಕೋನ ಬಿ ಇದೆ. ಕೋನ ಬಿ ಮತ್ತು ಕೋನ ಎ ಪಕ್ಕದಲ್ಲಿವೆ. ಇವನ್ನ ಪಾರ್ಶ್ವಕೋನಗಳು ಅಂತ ಕರಿತೀವಿ. ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದರೆ ಅದು ಯಾವ ಚತುರ್ಭುಜ ಆಗಿರಬೇಕು, ಲಕ್ಷಣವನ್ನು ನೆನಪು ಮಾಡ್ಕೊಳ್ಳಿ. ಅದು ಯಾವಾಗಲೂ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ದರೆ ಅದು ಸಮಾಂತರ ಚತುರ್ಭುಜ ಆಗುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಆದ್ದರಿಂದ ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಇರುವುದರಿಂದ ಈ ಚತುರ್ಭುಜ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂಥೇಳಿ ನಾವು ಉಪಸಂಹರಿಸಬಹುದು. ಸಮಾಂತರ ಚತುರ್ಭುಜದ ಲಕ್ಷಣಗಳನ್ನು ಮುಂದುವರಿಸೋಣ. ಸಮಾಂತರ ಚತುರ್ಭುಜದ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಹಾಗಿದ್ರೆ ನಾವು ಏನೇನು ಕಲ್ತ್ವಿ ಅಂತ ಒಂದು ಸಲ ನೆನಪು ಮಾಡ್ಕೊಂಬೋಣ. ಚತುರ್ಭುಜ ಈ ಪದದ ಅರ್ಥವನ್ನು ನಾವು ಕಲ್ತ್ವಿ. ಚತುರ್ಭುಜದ ಲಕ್ಷಣಗಳನ್ನು ನಾವು ಒಂದು ನೆನಪು ಮಾಡ್ಕೊಂಡ್ವಿ. ಚತುರ್ಭುಜದ ಬಗೆಗಳು ಯಾವ್ಯಾವುದು ಅಂತ ಹೇಳಿ ನಮಗಿಲ್ಲಿ ಗೊತ್ತಾಗಿದೆ. ಚತುರ್ಭುಜದ ಮೇಲಿನ ಪ್ರಮೇಯಗಳನ್ನು ವಿಭಿನ್ನ ಹೇಳಿಕೆಗಳ ರೂಪದಲ್ಲಿ ನಾವು ಅದನ್ನು ಸಾಧನೆ ಮಾಡಿದ್ದೀವಿ. ಹಾಗೆಯೇ ಅಭ್ಯಾಸ 7.1ರ ಮೇಲಿನ ಸಮಸ್ಯೆಗಳನ್ನು ನಾವಿಲ್ಲಿ ಬಿಡಿಸಿದ್ದೀವಿ ಮಕ್ಕಳೇ. ನೀವು ಮನೆಯಲ್ಲಿ ಅಭ್ಯಾಸ 7.1ರಲ್ಲಿರುವಂಥ 8, 9, 11, 12 ಈ ಸಮಸ್ಯೆಗಳನ್ನು ಬಿಡಿಸಿ ಪುಟ ಸಂಖ್ಯೆ 130ರಲ್ಲಿದೆ. ನಮಸ್ಕಾರ, ಧನ್ಯವಾದಗಳು.